ನಿಮಗೆಲ್ಲ ಗೊತ್ತಿರುವಂಗ ಟಿವಿಕೆ ಪಕ್ಷವನ್ನ ಜೋಸೆಫ್ ವಿಜಯ್ ಅವರು ಸ್ಥಾಪನೆ ಮಾಡಿದ್ದು ಇದ ಮೊದಲ ಬಾರಿನ ಬಹಳಷ್ಟು ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನ ಸಾಧಿಸ್ಯಾರು. ಮತ್ತೆ 108 ಕ್ಷೇತ್ರಗಳಲ್ಲಿ ಜಯವನ್ನ ಸಾಧಿಸಿರ್ತಕ್ಕಂಥದ್ದು. ಅದ್ರೊಳಗನ ಟಿವಿಕೆ ಪಕ್ಷವನ್ನ ಸ್ಥಾಪನೆ ಮಾಡಿದ್ರಲ್ಲ ವಿಜಯ್ ಅವರ ಕಾರ್ ಡ್ರೈವರ್ ಆಗಿರ್ತಕ್ಕಂಥ ಆ ಕಾರ್ ಡ್ರೈವರ್ ಮಗನಿಗೂ ಕೂಡ ವಿಜಯ್ ಅವರು ಟಿಕೆಟ್ ಅನ್ನ ಕೊಟ್ಟಿದ್ರು. ಆ ವ್ಯಕ್ತಿ ಕೂಡ ಗೆಲುವನ್ನ ಸಾಧಿಸಿರ್ತಕ್ಕಂಥದ್ದು ಐತಿ. ಟಿವಿಕೆ ಪಕ್ಷದ ನಟ ವಿಜಯ್ ಅವರು ಈ ನಿಜ ಜೀವನದೊಳಗನ ಒಬ್ಬ ಕಾರ್ ಡ್ರೈವರ್ ಮಗ ಟಿಕೆಟ್ ಕೊಟ್ಟ ಆ ವ್ಯಕ್ತಿಯನ್ನು ಚುನಾವಣೆಯೊಳಗ ಆರಿಸಿ ತಂದಿರತಕ್ಕಂಥದ್ದು ಮತ್ತೆ MLA ಯನ್ನಾಗಿ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಒಂದು ಶ್ಲಾಘನೀಯ ಅಂತ ಹೇಳ್ಬೋದು. ಮತ್ತೆ ವಾಪಸ್ ಅವರು ಅಧಿಕಾರ ಚುಕ್ಕಾಣಿಯನ್ನು ಹಿಡಿತಾರೋ ಇಲ್ಲವೋ ಅಂತಕ್ಕಂಥದ್ದನ್ನ ಕಾದ್ ನೋಡೋಣ. ಮತ್ತೆ ಅದ್ರ ಜೊತೆಗೆ ಇವರು ಅಧಿಕಾರಕ್ಕೆ ಬಂದ್ರಂದ್ರ ಬಹಳಷ್ಟು ಸವಾಲುಗಳದಾವ. ಆ ಸವಾಲುಗಳನ್ನ ಮುಂದೆ ನೋಡ್ಕೊತಾ ಹೋದ್ರೆ ನಾವು ಮೊದಲನೇದಾಗಿ ಈ ಟಿವಿಕೆ ಪಕ್ಷ ಕೆಲವೊಂದಷ್ಟು ಮುಖ್ಯವಾಗಿರ್ತಕ್ಕಂಥ ಸವಾಲುಗಳು ಯಾವ್ಯಾವತ್ತಂದ್ರ ಪ್ರತಿ ಒಂದ ಮನೆ ಯಜಮಾನಿಗೆ 2,500 ರೂಪಾಯಿ ಕೊಡ್ತೀನಿ. ಮತ್ತೆ ವರ್ಷಕ್ಕೆ 6 ಸಿಲಿಂಡರ್ ಅನ್ನ ಫ್ರೀಯಾಗಿ ಕೊಡ್ತಿದ್ರು. ಮತ್ತೆ ಹೊಸದಾಗಿ ಮದುವೆ ಆದವರಿಗೆ 8 ಗ್ರಾಮ್ ಚಿನ್ನ ಮತ್ತೆ ರೇಷ್ಮೆ ಸೀರೆಯನ್ನು ಕೊಡ್ತಿದ್ರು. ಮತ್ತೆ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ. ಅದೇ ರೀತಿ ಮಹಿಳೆಯರಿಗೆ 5 ಲಕ್ಷದವರೆಗೂ ಬಡ್ಡಿ ರಹಿತ ಸಾಲ ಮತ್ತೆ 200 ಯೂನಿಟ್ ವಿದ್ಯುತ್ ಮತ್ತೆ 200 ಯೂನಿಟ್ ವರೆಗೂ ವಿದ್ಯುತ್ ಫ್ರೀ. ಮತ್ತೆ ಅದೇ ರೀತಿ ಕುಡಿಯುವ ನೀರನ್ನ ಕೂಡ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಪ್ರತಿ ವರ್ಷ ಶಿಕ್ಷಣಕ್ಕಾಗಿ ಮಕ್ಕಳಿಗೆ 15,000 ಸಹಾಯಧನ ಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಪ್ರತಿ ನವಜಾತ ಶಿಶುವಿಗೆ ಚಿನ್ನದ ಉಂಗುರ ಮತ್ತೆ ಒಂದ ಕಿಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ ಪ್ರತಿಯೊಂದು ಸರ್ಕಾರಿ ಇರುವಾಗ ಸ್ಯಾನಿಟರಿ ಪ್ಯಾಡ್ಗಳನ್ನ ಮಹಿಳೆಯರಿಗೆ ಕೊಡಬೇಕು ಅಂತ ಹೇಳಿದ್ವಿ. ಅದೇ ರೀತಿ 14,000 ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ನೀಡ್ತೀನಿ ಅಂತ ಹೇಳಿದ್ರು. ಮತ್ತೆ 25 ಲಕ್ಷದವರೆಗೂ ಆರೋಗ್ಯ ವಿಮೆಯನ್ನ ನೀಡ್ತೀನಿ ಅಂತ ಹೇಳಿದ್ರು. ಎಲ್ಲ ಭರವಸೆಯಾಗಿ ಇರ್ದನ ಭರವಸೆಗಳು ಇದೇ ಇರ್ಲಿ ಅಂತಕ್ಕಂಥದ್ದು ಜನತೆಯ ಒಂದು ಆಸೆ ಅಷ್ಟ. ಮತ್ತೆ ಮೀನುಗಾರರಿಗೆ 27,000 ಅಂದ್ರೆ ಪ್ರತಿ ವರ್ಷ ಸಹಾಯಧನ. ಅದ್ರ ಜೊತೆಗೆ ಅವರಿಗೆ ವಸತಿ ಇಲ್ಲದೆ ಇರತಕ್ಕಂಥವ್ರಿಗೆ ವಸತಿಯನ್ನ ಕಲ್ಪಿಸಿಕೊಡುವುದು ಟಿವಿಕೆ ಪಕ್ಷದ ಜವಾಬ್ದಾರಿ ಅಂತ ಹೇಳ್ಯಾರ. ಇಲ್ಲೋ ಒಂದ್ ಕಡೆ ಕೂತ ಟಿವಿ ಮಾಧ್ಯಮದೊಳಗ ಪ್ರಚಾರ ಮಾಡ್ತಕ್ಕಂಥದ್ದು ಅದು ಬೇರೆ. ಆದ್ರೆ ಇಲ್ಲಿ ತಾಮಸುತ್ತ ನಟ ವಿಜಯ್ ಅವರು ಗ್ರೌಂಡ್ಗೆ ಇಳಿದ ಪ್ರತಿ ಗಲ್ಲಿ ಮತ್ತ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಏರಿಯಾದೊಳಗೆ ಹೋಗಿ ತಾಮಸುತ್ತ ಪ್ರಚಾರ ಮಾಡಿ ಒಂದು ಟಿವಿಕೆ ಪಕ್ಷವನ್ನ ಸಂಘಟನೆ ಮಾಡಿ ಆ ಒಂದು ಸಂಘವನ್ನ ಇಲ್ಲಿವರೆಗೂ ತಂದು ಒಂದು ಚುನಾವಣೆ ಒಳಗ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನ 100ಕ್ಕೂ ಹೆಚ್ಚು ಸೀಟ್ಗಳನ್ನ ತರೋದು ತಂದ್ರ ಸಾಧಾರಣ ಕೆಲಸ ಅಲ್ಲ. ಈ ಒಂದು ಕೆಲಸಕ್ಕೆ ಅವ್ರಿಗೆ ನಾವು ಹೆಲ್ಸಪ್ ಹೇಳಬೇಕು. ಟಿವಿಕೆ ಪಕ್ಷ ಅಕಸ್ಮಾತ್ ಆಗಿ ನೋಡ್ರಿ ಅಧಿಕಾರಕ್ಕೆ ಬಂದ್ರೆ ಕೆಲವೊಂದಿಷ್ಟು ಸವಾಲುಗಳನ್ನ ಎದುರಿಸಬೇಕಾಕತಿ. ಅವೆಲ್ಲವನ್ನ ಪೂರೈಸಲಿ ಅಂತ ಹೇಳ್ತಾ ಈ ಒಂದು ನುಡಿಯನ್ನ ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು.